ಹಾಸಿನಿ ವೆನ್ನೆಲ ಒಂದೇ ಮನೆಗೆ ವಾರಗಿತ್ತಿಯರಾಗಿ ಕಾಲಿಡುತ್ತಾರೆ. ಹಾಸಿನಿಯ ಗಂಡ ರಮೇಶ್, ವೆನ್ನೆಲಳ ಗಂಡ ವಿನಯ್ ಅಲ್ಲಿಯವರೆಗೂ ಯಾವ ಕೆಲಸವಿಲ್ಲದೆ ಕಾಲ ಕಳೀತಾ ಇರ್ತಾರೆ. ತಮ್ಮ ಗಂಡಂದರಿಗೆ ಸರಿಯಾದ ಕೆಲಸವಿಲ್ಲದೆ ಇದ್ದುದರಿಂದ ಸ್ವಲ್ಪ ದುಃಖ ಪಡುತ್ತಾ ಇರ್ತಾರೆ ಅಕ್ಕ ತಂಗಿಯರು. ಏನು ಅಂದ್ರೆ, ಇದುವರೆಗೂ ನೀವು ಯಾವ ಕೆಲಸನೂ ಮಾಡ್ತಾ ಇದ್ರು, ನಿಮ್ಗೆ ದುಡ್ಡು ಹೇಗೆ ಬರ್ತಾ ಇತ್ತು, ಮನೆ ಹೇಗೆ ನಡೀತಾ ಇತ್ತು? ನಮ್ಮಪ್ಪ ಸಂಪಾದಿಸಿದ ದುಡ್ಡಿದೆ ಅಲ್ಲ, ನಾವು ಇದುವರೆಗೂ ಆ ದುಡ್ಡನ್ನೇ ಖರ್ಚು ಮಾಡ್ತಾ ಇದ್ವಿ. ಇನ್ನು 20 ವರ್ಷ ಆ ದುಡ್ಡಿನಿಂದ ಆರಾಮಾಗಿ ಬದುಕಬಹುದು. ದುಡ್ಡಿಗೆ ನಮ್ಗೇನು ಕಷ್ಟವಿಲ್ಲ, ನೀನೇನು ಗಾಬರಿ ಆಗ್ಬೇಡ ಹಾಸಿನಿ. ಬಹಳ ತಪ್ಪುರಿ, ನಮ್ಮ ಅಪ್ಪ ಕೊಟ್ಟ ದುಡ್ಡನ್ನ ಖರ್ಚು ಮಾಡಿದ್ರೆ ನಿಮ್ಗೇನು ಲಾಭ ಹೇಳಿ? ಈ ಜನ್ಮಕ್ಕೆ ಅಂತ ಒಂದು ಅರ್ಥವಿರ್ಬೇಕಲ್ಲ. ಹೀಗೆ ಕೈಯಲ್ಲೆದವರ ಹಾಗೆ ನೀವು ಇರಬಾರ್ದು ರೀ. ನಾನು ಯಾವತ್ತು ನನ್ನ ಗಂಡನನ್ನ ದೊಡ್ಡದಾಗಿ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಹೀಗೆ ಸೋಂಬೇರಿಯಾಗಿ ಇರಬಾರ್ದು. ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ವಿಷಯ ಹೇಳಿದೆ ಹಾಸಿನಿ. ನನಗೆ ಇದುವರೆಗೂ ಯಾರು ಇಂಥ ಮಾತು ಹೇಳಿಲ್ಲ, ಅದಕ್ಕೆ ನಾನು ಹೀಗೆ ತಯಾರಾಗಿದ್ದೀನಿ. ನನ್ನ ತಮ್ಮ ವಿನಯ್ ಕೂಡ ಅಷ್ಟೇ. ಅವರ ಬಗ್ಗೆ ನಮಗೆ ಅನಗತ್ಯ. ನನ್ನ ತಂಗಿ ವೆನ್ನೆಲ ಇದ್ದಾಳಲ್ಲ, ಅವಳು ಬಹಳ ಬುದ್ಧಿವಂತಳು, ನನಗಿಂತ ಹೆಚ್ಚಾಗಿ ಆಲೋಚಿಸ್ತಾಳೆ. ನಾನು ಯಾವತ್ತೂ ಅವಳಿಗಿಂತ ಹೆಚ್ಚಾಗಿ ಬದುಕಬೇಕು. ನೀವು ಯಾವತ್ತಿಗೂ ಅವ್ರ ಬಗ್ಗೆ ಆಲೋಚಿಸಬೇಡಿ. ನೀವು ನಾಳೆಯಿಂದಲೇ ಏನಾದ್ರೂ ಉದ್ಯೋಗ ಮಾಡಬೇಕು, ಸರಿನಾ? ಹಾಗೆ ಹಾಸಿನಿ, ನನ್ನ ಸ್ನೇಹಿತ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ. ಅವನ ಆಫೀಸಲ್ಲಿ ಕೆಲಸ ಇದೆ ಅಂತ ಈ ಮಧ್ಯೆ ಹೇಳಿದ್ದ. ನಾನು ನಾಳೆಯಿಂದಲೇ ಆ ಕೆಲಸಕ್ಕೆ ಹೋಗ್ತೀನಿ. ಹಾಗೆ ಹಾಸಿನಿ ತನ್ನ ಗಂಡನ ಮನಸ್ಸನ್ನು ಬದಲಾಯಿಸಿ ಕೆಲಸಕ್ಕೆ ಕಳಿಸುತ್ತಾಳೆ. ಇನ್ನು ಹಾಸಿನಿಗೆ ವಾರಗಿತ್ತಿಯಾದ ವೆನ್ನೆಲ ಅಕ್ಕ ಭಾವಂದಿರನ್ನು ನೋಡಿ ತಾನು ಕೂಡ ತನ್ನ ಗಂಡನನ್ನು ಬದಲಾಯಿಸಿಕೊಳ್ಳಬೇಕು ಅಂದ್ಕೋತಾಳೆ. ಏನಂದ್ರೆ, ನಿಮ್ಮ ಅಣ್ಣಯ್ಯ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ? ಹೌದೌದು, ಅವನು ಬಹಳ ಓದ್ಕೊಂಡಿದ್ದಾನಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ನನಗೆ ಓದು ಬರಹ ಅಷ್ಟು ಸರಿಯಾಗಿ ಬರಲ್ಲ, ನಾನು ಕೆಲಸ ಮಾಡಲಾರೆವೆನಲ್ಲ. ಹಾಗೆ ಯಾವತ್ತು ನೀವು ಹಿನ್ನಡೆ ಹಾಕಬಾರದು ರೀ. ನೀ ಯಾವಾಗಲೂ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ನಮ್ಮಕ್ಕ ಯಾವತ್ತಿಗೂ ನನಗಿಂತ ದೊಡ್ಡದಾಗಿ ಇರ್ಬೇಕು ಅಂತ ಅನ್ಕೋತಾಳೆ. ನನ್ಗೆ ಆ ವಿಷಯ ಗೊತ್ತು. ಈಗ ಕೂಡ ನಮಗಿಂತ ದೊಡ್ಡದಾಗಿ ಇರ್ಬೇಕು ಅಂತ ಭಾವನವರನ್ನು ಕೆಲ್ಸಕ್ಕೆ ಕಳಿಸ್ತಾ ಇದ್ದಾಳೆ. ನಾವು ಕೂಡ ಏನಾದ್ರೂ ಕೆಲಸ ಮಾಡ್ಬೇಕು ರೀ. ಹೇಳುವೆನಲ್ಲ, ನೀನು ಏನ್ ಮಾಡ್ಬೇಕು ಅಂತ ಹೇಳ್ತೀಯೋ ಹೇಳು. ನನಗೆ ಇದುವರೆಗೂ ಯಾರು ಇದು ಮಾಡು ಅದು ಮಾಡು ಅಂತ ಹೇಳಲೇ ಇಲ್ಲ. ನನ್ನ ಜೀವನದಲ್ಲಿ ನೀನು ಬಂದಿದೆಯಲ್ಲ, ಇನ್ನು ಯಾವ ಕಷ್ಟನೂ ಇರಲ್ಲ ಬಿಡು. ನಾವು ಹಾಲಿನ ವ್ಯಾಪಾರ ಮಾಡೋಣ ರೀ, ಅದೇ ಒಳ್ಳೆ ವ್ಯಾಪಾರ, ಲಾಭ ಕೂಡ ಚೆನ್ನಾಗಿ ಬರುತ್ತೆ. ನೀವು ಆ ವ್ಯಾಪಾರ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಅಣ್ಣಂಗಿಂತ ಹೆಚ್ಚು ದುಡ್ಡು ಸಂಪಾದಿಸಬಹುದು. ಏನಂತೀರಾ? ಹಾಗೇವೇನಲ್ಲ, ನನಗೆ ಕೂಡ ನೀನು ಹೇಳಿದ ವ್ಯಾಪಾರ ತುಂಬಾ ಹಿಡಿಸಿದೆ. ಇನ್ನು ನಾಳೆಯಿಂದಲೇ ನಾನು ಕೆಲಸ ಶುರು ಮಾಡ್ತೀನಿ ಎಂದು ವಿನಯ್ ಸಂತೋಷಿಸುತ್ತಾನೆ. ತಂಗಿಯವರು ಹಾಲಿನ ವ್ಯಾಪಾರ ಪ್ರಾರಂಭಿಸುತ್ತಾ ಇದ್ದಾರೆ ಎಂದು ಅಕ್ಕ ಹಾಸಿನಿಗೆ ತಿಳಿಯುತ್ತದೆ. ಆ ದಿನ ಊಟ ಬಡಿಸುತ್ತಾ ಇರುವಾಗ, ಏನೋ ವ್ಯಾಪಾರ ಶುರು ಮಾಡ್ತೀನಿ ಅಂತಿದ್ದೀರಲ್ಲ, ಏನೋ ಆ ವ್ಯಾಪಾರ? ಹಾಸಿನಿ, ಊಟದ ಸಮಯದಲ್ಲಿ ಇವೆಲ್ಲ ಮಾತಾಡೋದು ಏನಕ್ಕೆ? ಆಮೇಲೆ ಕೇಳು. ನೀವು ಸುಮ್ನಿರಿ. ಮೊದಲೇ ಮನೆಯಲ್ಲಿ ಇತ್ತಾ ಇದ್ರೆ ನನಗೆ ಒಂಥರ ಆಗ್ತಾ ಇದೆ. ನಾವು ಒಂದು ಸ್ಥಾಯಿಯಲ್ಲಿ ಇದೀವಲ್ಲ, ಇವರ ಬಗ್ಗೆ ಖಚಿತವಾಗಿ ಯೋಚಿಸ್ಬೇಕು ರೀ. ಏನಕ್ಕ ಹಾಗಂತೀಯ? ನಾವು ವ್ಯಾಪಾರ ಮಾಡೋದು ತಪ್ಪು ಅಂತಲ್ಲ. ಸ್ಥಾಯಿನ ಹಿಡಿದು ಮನುಷ್ಯನಿಗೆ ಬೆಲೆ ಇರುತ್ತಲ್ಲ. ನಾವೇನೋ ದೊಡ್ಡ ಸ್ಥಾಯಿಯಲ್ಲಿ ಬದುಕ್ತಾ ಇದೀವಿ. ಈಗ ಈ ಮನೆಯಲ್ಲಿ ಕಡಿಮೆ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮಗೆ ಕೆಟ್ಟ ಹೆಸರು. ಅಕ್ಕ, ನೀನು ಮಾತಾಡೋದು ತುಂಬಾ ತಪ್ಪು ಅಕ್ಕ. ನಮ್ಮ ಕಾಲಿನ ಮೇಲೆ ನಾವು ಬದುಕಬೇಕು ಅಂದ್ಕೋತಾ ಇದೀವಿ. ಅದು ಬಿಟ್ಟು ನೀನ್ ಹೀಗೆ ಮಾತಾಡ್ತೀಯ ಅಂತ ಖಂಡಿತವಾಗಿ ಅಂದ್ಕೊಂಡಿರ್ಲಿಲ್ಲ ಎನ್ನುತ್ತಾ ವೆನ್ನೆಲ ತನ್ನ ಗಂಡನ ವಿನಯನನ್ನು ಕರೆದುಕೊಂಡು ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ. ಅವರು ಹೋದ ಮೇಲೆ ರಮೇಶ್ ಬಹಳ ದುಃಖ ಪಡುತ್ತಾನೆ. ನೀವೇನಕ್ಕೆ ರೀ ಹಾಗೆ ದುಃಖ ಪಡ್ತಾ ಇದ್ದೀರಾ? ನೀವು ಚೆನ್ನಾಗಿ ಸಂಪಾದಿಸ್ತಾ ಇದ್ದೀರಲ್ಲ, ಆದ್ರೂ ನಾವು ಈ ಮನೆಯಲ್ಲಿ ಇರಬೇಕಾದ ಅಗತ್ಯವಿಲ್ಲ. ನಾವು ಒಂದು ದೊಡ್ಡ ಮನೆನೇ ನೋಡ್ಕೊಳ್ಳೋಣ ರೀ. ಈ ಚಿಕ್ಕ ಮನೆಯಲ್ಲಿ ನಿಜಕ್ಕೂ ಇರಲಾರ್ದೆ ಹೋಗ್ತಾ ಇದ್ದೀನಿ. ಮೇಲಾಗಿ ನಮಗಿಂತ ಕಡಿಮೆ ಸ್ಥಾಯಿಯವರ ಜೊತೆ ಮಾತಾಡ್ಬೇಕಾಗಿ ಬರುತ್ತೆ. ನನಗೆ ನಿಜಕ್ಕೂ ಇಷ್ಟವಿಲ್ಲ. ನೀವು ಬೇಗನೆ ಒಂದು ಒಳ್ಳೆ ಮನೆನೇ ನೋಡಿ, ನಾವು ಅಲ್ಲಿಗೆ ಹೊರಟು ಹೋಗೋಣ. ಹಾಗೆ ಹಾಸಿನಿ ಎಂದು ರಮೇಶ್ ಕೆಲಸಕ್ಕೆ ಹೊರಡುತ್ತಾನೆ. ರಮೇಶ್ ಹೋದ ನಂತರ ಹಾಸಿನಿ ತನ್ನ ತಂಗಿಯ ಹತ್ರಕ್ಕೆ ಹೋಗ್ತಾಳೆ. ಅಕ್ಕನನ್ನು ನೋಡಿದ ವೆನ್ನೆಲ ಮೌನವಾಗಿರುತ್ತಾಳೆ. ನೋಡುವೆನಲ್ಲ, ನಾನು ದೊಡ್ಡದಾಗಿ ಬದುಕಬೇಕು ಅಂದ್ಕೋತಿದ್ದೀನಿ, ಬದುಕ್ತೀವಿ ಕೂಡ. ಈ ಸಮಯದಲ್ಲಿ ನಮ್ಮ ಹತ್ರಕ್ಕೆ ಬಂದು ನೀವು ದುಡ್ಡನ್ನ ನಿಜಕ್ಕೂ ಕೇಳ್ಬೇಡಿ. ಏನೋ ವ್ಯಾಪಾರ ಮಾಡೋಣ ಅಂದ್ಕೋತಿದ್ದೀರಲ್ಲ, ಆ ವ್ಯಾಪಾರಕ್ಕಾಗಿ ದುಡ್ಡು ಬೇಕು ಅಂತ ಮತ್ತೆ ನಮ್ಮ ಹತ್ರ ಬರ್ತಿರೋ ಏನೋ. ಅದಕ್ಕೆ ಮೊದಲೇ ಬಂದು ಎಚ್ಚರಿಸ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನ ಕಷ್ಟ ಕೊಡಬೇಡಿ. ನೋಡಕ್ಕ, ನೀನ್ ಹೀಗೆ ಅವಮಾನಿಸ್ತಾ ಇರ್ಬೇಡ. ಈಗ ನಾವು ನಿಮ್ ಹತ್ರ ಬಂದು ಕೈ ಚಾಚಿ ಏನು ಕೇಳ್ತಾ ಇಲ್ವಲ್ಲ. ಗಾಯದ ಮೇಲೆ ಖಾರ ಹಾಕಿದ ಹಾಗೆ ಹೀಗೆ ನಮ್ಮ ಹತ್ರ ಬಂದು ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಏನೇ ಬಾಯಿ ಜೋರಾಗ್ತಾ ಇದೆ? ನಿಜಕ್ಕೂ ನೀವು ಮನೆಯಲ್ಲಿ ಇರ್ಬೇಕಾದವ್ರಲ್ಲ. ಏನೋ ದಯಮಾಡಿ ಮನೇಲಿ ಇರ್ಲಿಕ್ ಬಿಡ್ತಾ ಇದ್ದೀನಿ. ಬಾಯಿ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೇಳ್ತಾ ಇದ್ದೀನಿ.
ನೋಡಕ್ಕ, ನೀನು ನನ್ನ ಒಡ ಹುಟ್ಟಿದವಳು, ಹೀಗೆ ಒಂದೇ ಮನೆಗೆ ವಾರಗಿತ್ತಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆದ್ರೆ ನೀನು ದೊಡ್ಡದಾಗಿ ಬದುಕಬೇಕು ಅಂದ್ಕೊಂಡಿದ್ಯಾ. ನಮಗೇನು ಕಷ್ಟವಿಲ್ಲ, ಆದ್ರೆ ನಮ್ಮನ್ನು ಸಣ್ಣದಾಗಿ ನೋಡೋದು ನನಗೆ ನಿಜಕ್ಕೂ ಇಷ್ಟವಿಲ್ಲ ಅಕ್ಕ. ನೋಡಮ್ಮ ತಾಯಿ, ನೀನೇನು ನನಗೆ ನೀತಿ ಹೇಳಬೇಕಾದ ಅಗತ್ಯವಿಲ್ಲ. ಮೊದ್ಲು ನಿನ್ ಕೆಲ್ಸ ನೀನ್ ನೋಡ್ಕೋ. ಇನ್ನು 2-3 ದಿನದಲ್ಲಿ ನಾವೊಂದು ದೊಡ್ಡ ಮನೆ ನೋಡ್ಕೊಂಡು ಹೊರಟೋಗ್ತಾ ಇದೀವಿ. ನಿನ್ನ ದರಿದ್ರವನ್ನ ಹಿಂದಿಟ್ಕೊಂಡು ಬದುಕಬೇಕಾದ ಅಗತ್ಯ ನಮಗೇನು ಬಂದಿಲ್ಲ ಎಂದು ಹಾಸಿನಿ ಮತ್ತೊಂದು ಸಲ ತನ್ನ ತಂಗಿ ವೆನ್ನೆಲ್ಲಳನ್ನು ಘೋರವಾಗಿ ಅವಮಾನಿಸುತ್ತಾಳೆ. ಅಕ್ಕ ಹಾಸಿನಿ ತನ್ನ ಮಾತಿನಿಂದ ಪದೇ ಪದೇ ವೇದಿಸುತ್ತಾ ಇದ್ದರೆ ವೆನ್ನೆಲ್ಲ ಬಹಳ ದುಃಖ ಪಡುತ್ತಾಳೆ. ಆದ್ರೂ ಅಕ್ಕ ಅವಮಾನಿಸುವ ವಿಷಯ ಮಾತ್ರ ತನ್ನ ಗಂಡ ವಿನಯ್ಗೆ ನಿಜಕ್ಕೂ ಹೇಳುವುದಿಲ್ಲ. ಹಾಗೆ 2-3 ದಿನ ಕಳೆಯುತ್ತದೆ. ಹಾಸಿನಿ ರಮೇಶ್ ಒಂದು ದೊಡ್ಡ ಮನೆ ನೋಡಿಕೊಂಡು ಅಲ್ಲಿಗೆ ಹೊರಟು ಹೋಗುತ್ತಾರೆ. ವೆನ್ನೆಲ್ಲ ವಿನಯರು ತಮ್ಮ ಹಾಲಿನ ವ್ಯಾಪಾರವನ್ನು ಶುರು ಮಾಡುತ್ತಾರೆ. ಹಾಸಿನಿ ನಿಧಾನವಾಗಿ ಮಾಡರ್ನ್ ಲೈಫ್ಗೆ ಅಭ್ಯಾಸ ಬೀಳುತ್ತಾಳೆ. ರಮೇಶ್ ಸಂಪಾದಿಸುತ್ತಾ ಇದ್ದರೆ ಆ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಾಳೆ. ಇನ್ನು ವೆನ್ನೆಲ್ಲ ಮಾತ್ರ ತನ್ನ ಗಂಡ ವಿನಯ್ ಹಾಲಿನ ವ್ಯಾಪಾರದಿಂದ ಬಂದ ದುಡ್ಡನ್ನು ಉಳಿತಾಯ ಮಾಡ್ತಾ ಇರ್ತಾಳೆ. ಹಾಗೆ ಕೆಲವು ದಿನ ಕಳೆಯುತ್ತದೆ. ಏನಂದ್ರೆ ನೋಡಿದ್ರಾ, ನಮ್ಗೆ ಎಷ್ಟು ಲಾಭ ಬಂದಿದ್ಯೋ. ಹೌದು ವೆನ್ನೆಲ್ಲ, ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಇಷ್ಟು ದುಡ್ಡು ನಾನು ಸಂಪಾದಿಸ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನೀವು ಏನಾದ್ರೂ ಸಾಧಿಸಬಲ್ಲಿರಿ, ನನಗೆ ಆ ವಿಷಯ ಗೊತ್ತು. ಅದಕ್ಕೆ ನೀವು ಈ ವ್ಯಾಪಾರ ಪ್ರಾರಂಭಿಸುವ ಹಾಗೆ ಮಾಡಿದೆ. ಬಹಳ ಸಂತೋಷವಾಗಿದೆ ರೀ. ಅದೆಲ್ಲ ನಿನ್ನಿಂದಲೇ ನಡೀತು ವೆನ್ನೆಲ್ಲ. ಈ ಸಮಯದಲ್ಲಿ ಅಣ್ಣಯ್ಯವರು ಕೂಡ ಇಲ್ಲಿದ್ರೆ ಚೆನ್ನಾಗಿರ್ತಾ ಇತ್ತು. ಒಂದು ಸಲ ಹೋಗಿ ಅವರನ್ನ ನೋಡಿ ಬರೋಣವಾ? ಸರಿ ಕಣ್ರಿ, ನನಗೂ ನಮ್ಮ ಅಕ್ಕನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಅವಳು ನನ್ನನ್ನು ಅವಮಾನಿಸಿದ್ರು ಹಚ್ಕೊಳ್ಳಲ್ಲ, ಹಾಗೆ ದೂರದಿಂದಲಾದರೂ ನೋಡ್ಕೊಂಡು ಬರೋಣ ಎಂದು ವೆನ್ನೆಲ್ಲ ವಿನಯ್ ಹೊರಡುತ್ತಾರೆ. ಅದೇ ಸಮಯದಲ್ಲಿ ತನ್ನ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ ರಮೇಶ್. ಪಕ್ಕದಲ್ಲೇ ಹಾಸಿನಿ ತನ್ನ ಗಂಡನನ್ನ ಬೈತಾ ಇರ್ತಾಳೆ. ಚಿಚಿ, ಅನಗತ್ಯವಾಗಿ ನಿಮ್ಮನ್ನ ಮದುವೆ ಮಾಡ್ಕೊಂಡೆ. ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪು. ಹಾಸಿನಿ, ನೀನು ಹಾಗೆ ಮಾತಾಡ್ಬೇಡ. ನಾನು ಕೆಲಸ ಮಾಡಿ ಚೆನ್ನಾಗಿ ದುಡ್ಡನ್ನ ಸಂಪಾದಿಸಿದ್ದೆ ಅಲ್ಲ. ನನ್ನ ಸಂಬಳದ ದುಡ್ಡನ್ನ ನೀನ್ ಹೇಗೆ ದುಬಾರಿ ಖರ್ಚು ಮಾಡಿದ್ಯಾ? ಬ್ಯೂಟಿ ಪಾರ್ಲರ್ಗೆ, ಸಿನಿಮಾಕ್ಕೆ, ಶಿಕಾರ್ಗೆ ಹೋಗಿ ಎಲ್ಲ ನಾಶ ಮಾಡಿಬಿಟ್ಟೆ. ಇನ್ನು ನಿಲ್ಸಿ, ಇಷ್ಟ ಬಂದ ಹಾಗೆ ಮಾತಾಡ್ಬೇಡಿ. ಇದ್ದಕ್ಕಿದ್ದ ಹಾಗೆ ಕೆಲಸ ಹೋಯ್ತು ಅಂತ ಹೇಳಿದ್ರಿ, ಮೇಲಾಗಿ ಬಹಳ ದುಡ್ಡು ಸಾಲ ಮಾಡಿದ್ದೀನಿ ಅಂತ ಈಗ ಹೇಳ್ತಾ ಇದ್ದೀರಾ. ಈಗ ಹೀಗೆ ಅಳುಮುಖ ಮಾಡ್ಕೊಂಡು ಹೀಗೆ ಅಳ್ತಾ ಕೂತಿದ್ದೀರಾ? ಬೇಕು ಅಂತ ಮಾಡಿದ್ದೀನ ಸಾಲನ? ನನ್ನ ಸಂಬಳಕ್ಕಿಂತ ಹೆಚ್ಚು ದುಡ್ಡನ್ನ ನೀನು ಖರ್ಚು ಮಾಡ್ತಾ ಇದ್ರೆ ನಾನು ಇನ್ನೇನು ಮಾಡ್ಲಿ ಅಂತ್ಯಾ? ಮಾತೆತ್ತಿದ್ರೆ ರಿಚ್ ಲೈಫ್ ಅಂತ ಇರ್ತೀಯ. ಅದರಿಂದ ನಮ್ಗೇನೋ ಸಿಗ್ತಾ ಹೇಳು? ಯಾವಾಗಲೂ ನಿನ್ನ ಸಂತೋಷದ ಬಗ್ಗೆ, ನಿನ್ನ ಮಾಡರ್ನ್ ಲೈಫ್ ಬಗ್ಗೆ ಆಲೋಚಿಸಿದ್ಯಾ ಹೊರತು ಯಾವ ದಿನವಾದ್ರೂ ಗಂಡನ ಬಗ್ಗೆ ಸ್ವಲ್ಪ ಹಚ್ಕೊಂಡಿದ್ಯಾ? ಈ ಮನೆಯ ಸಂಬಳ, ತಿಂಗಳ ಸಾಮಾನು, ಇನ್ನು ಮನೆ ಕೆಲಸದವಳನ್ನು ಕೂಡ ಇಟ್ಕೊಂಡಿದ್ಯಾ. ಶಕ್ತಿಗೆ ಮೀರಿ ಖರ್ಚು ಮಾಡ್ತಾ ಬಂದೆ. ಎಲ್ಲಿ ನೀನು ದುಃಖ ಪಡ್ತೀಯೋ ಎಂದು ನಾನು ಸಾಲ ಮಾಡಬೇಕಾಗಿ ಬಂತು. ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೋ. ಹೀಗೆ ಪಿರ್ಕಿ ಹಾಗೆ ಮಾತಾಡೋದಕ್ಕೆ ನಿಮ್ಗೆ ಮನಸ್ಸು ಹೇಗೆ ಬಂತು ರೀ? ನೀನು ಹಾಗೆ ಮಾತಾಡಿದ್ರೆ ನನಗೆ ಸಾವು ಬಿಟ್ಟು ಬೇರೆ ಮಾರ್ಗವಿಲ್ಲ. ಹಾಗೆ ರಮೇಶ್ ಹಾಸಿನಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸಾಲ ಕೊಟ್ಟ ಸೇಟು ಬರುತ್ತಾನೆ. ಸೇಟು ಬರುತ್ತಲೇ ರಮೇಶ್ ಬಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಸೇಟು ರಮೇಶ್ನನ್ನ ಹಿಡ್ಕೋತಾನೆ. ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ಸಾಲ ಕೊಟ್ಟು ಮತ್ತು 2 ತಿಂಗಳಿಂದ ಕೇಳ್ತಾ ಇದ್ದೀನಲ್ಲ, ಹಾಗೆ ಬಚ್ಚಿಕೊಂಡು ತಿರುಗ್ತಾ ಇದೆಯಾ ಏನಕ್ಕಯ್ಯ? ಇನ್ನು ನೀನು ಸಾಲ ತೀರ್ಸಲ್ಲ ಅಂತ ನನಗೆ ಗೊತ್ತು. ಈಗ ನಿನ್ನ ಮನೆಯ ಸಾಮಾನುಗಳನ್ನೆಲ್ಲ ತಗೋತೀನಿ. ಮತ್ತೆ 2 ದಿನದಲ್ಲಿ ಸಾಲ ತೀರಿಸ್ತಾ ಇದ್ರೆ ನಿನ್ನನ್ನ ನಿನ್ ಹೆಂಡತಿನ ಪೊಲೀಸರಿಗೆ ಹಿಡಿದುಕೊಡ್ತೀನಿ, ಜಾಗ್ರತೆ ಎಂದು ಸೇಟು ವಾರ್ನಿಂಗ್ ಕೊಟ್ಟು ಹೊರಟು ಹೋಗುತ್ತಾನೆ. ಒಂದು ಕಡೆ ಹೆಂಡತಿಯ ಮಾತು, ಮತ್ತೊಂದು ಕಡೆ ಸಾಲ ಕೊಟ್ಟ ಸೇಟು ಮಾತುಗಳು ತಡೆಯಲಾರದೆ ರಮೇಶ್ ಸತ್ತು ಹೋಗೋಣ ಅಂದ್ಕೋತಾನೆ. ಇಷ್ಟರಲ್ಲಿ ಅಲ್ಲಿಗೆ ವೆನ್ನೆಲ್ಲ ವಿನಯ್ ಬರುತ್ತಾರೆ. ರಮೇಶ್ ಹಾಸಿನಿಯ ಪರಿಸ್ಥಿತಿ ನೋಡಿ ಬಹಳ ದುಃಖ ಪಡುತ್ತಾರೆ. ಅಕ್ಕ, ನೀನೇನು ದುಃಖ ಪಡಬೇಡ, ಸಾಲ ಎಲ್ಲವನ್ನು ತೀರ್ಸೋಣ ಅಕ್ಕ, ತಗೋ ದುಡ್ಡು ಎನ್ನುತ್ತಾ ಸ್ವಲ್ಪ ದುಡ್ಡು ತೆಗೆದು ಹಾಸಿನಿಗೆ ಕೊಡುತ್ತಾಳೆ ವೆನ್ನೆಲ್ಲ. ಅದನ್ನು ನೋಡಿ ಹಾಸಿನಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ನಿನ್ನನ್ನು ಬಹಳ ಅವಮಾನಿಸಿದೆ ತಂಗಿ, ನನ್ನನ್ನು ಕ್ಷಮಿಸು. ತಾಯಿಗಿಂತ ಹೆಚ್ಚಾಗಿ ಬದುಕಬೇಕು ಅಂದ್ಕೊಂಡೆ, ಹೀಗೆ ಸಮಸ್ಯೆಯನ್ನು ತಂದ್ಕೊಂಡೆ. ಈ ದಿನ ಮತ್ತೆ ನೀನು ನನ್ನನ್ನ ಕಾಪಾಡದೆ ನನಗೆ ಹೊಸ ಜೀವನ ಕೊಟ್ಟಿದ್ದೀಯಾ. ನಿನ್ನ ಋಣ ತೀರ್ಸಲಾರೆ ಅಮ್ಮ. ಬಾ ಅಕ್ಕ, ನಮ್ಮನೆಗೆ ಹೋಗೋಣ, ಎಲ್ಲ ಸೇರಿಯೇ ಬದುಕೋಣ. ಯಾವ ಸಮಸ್ಯೆ ಆದರೂ ಒಟ್ಟಾಗಿ ಪರಿಹರಿಸೋಣ. ಏನಂತೀರ ಬಾವ? ಬಹಳ ಸಂತೋಷ ತಾಯಿ. ನನ್ನನ್ನು ಕಾಪಾಡೋದು ಅಲ್ಲದೆ ನಿನ್ನ ಅಕ್ಕನ ಮನಸ್ಸನ್ನು ಬದಲಾಯಿಸಿದೀಯಾ. ಇನ್ನು ಮೇಲಿಂದ ಎಲ್ಲರೂ ಜೊತೆಯಾಗಿ ಬದುಕೋಣ. ಬನ್ನಿ, ಐಕ್ಯಮತ್ಯವೇ ಮಹಾಬಲ ಅಂತ ಯಾವಾಗಲೂ ಅಂದ್ಕೊಂಡೆ. ಇಷ್ಟು ದಿನಕ್ಕೆ ಈಗ ಅದರ ಬೆಲೆ ತಿಳಿದಿದೆ. ಬಾ ತಮ್ಮ, ನಾವು ಮನೆಗೆ ಹೋಗೋಣ. ಬಾ ಅಣ್ಣಯ್ಯ, ಹೋಗೋಣ. ಹಾಗೆ ಆ ಕುಟುಂಬವೆಲ್ಲ ಸೇರಿ ತಮ್ಮ ಮನೆಗೆ ಹೊರಡುತ್ತಾರೆ. ಇನ್ನು ಆ ನಂತರ ವಿನಯ್ ಮಾಡುವ ಹಾಲಿನ ವ್ಯಾಪಾರದಲ್ಲಿ ರಮೇಶ್ ಸಹಾಯವಾಗಿರುತ್ತಾನೆ. ಹಾಸಿನಿ ವೆನ್ನೆಲ್ಲ ಇಬ್ಬರು ಮನೆ ಹತ್ರನೇ ಇದ್ದು ತಮ್ಮ ಗಂಡಂದರಿಗೆ ಅಡಿಗೆ ತಿಂಡಿ ಮಾಡ್ತಾ ಇರ್ತಾರೆ. ಹಾಗೆ ಆ ಕುಟುಂಬ ಸಂತೋಷದಿಂದ ಬದುಕುತ್ತೆ.
ಯಾಕೇನೆ ಇಂಥ ಲೋಕಲ್ ಅವರಿಗೆಲ್ಲ ಈ ಕಾಲೇಜಲ್ಲಿ ಸೀಟ್ ಕೊಡ್ತಾರೆ? ಚಿಚಿ. ಹೀಗೆ ವೀಣಾ ಅವಳಿಗಿರುವ ಹಣದ ದುರಹಂಕಾರದಿಂದ ಗಾಯತ್ರಿನ ಕೇವಲವಾಗಿ ಮಾತಾಡಿದ್ಲು. ಗಾಯತ್ರಿ ಮಾತ್ರ ಏನು ಮಾತನಾಡದೆ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು. ಒಂದು ದಿನ ಕ್ಲಾಸ್ ರೂಮ್ ಅಲ್ಲಿ ಟೀಚರ್, ಎಲ್ಲ ಮಕ್ಕಳು ನೀವು ಕ್ಲಾಸಿಗೆ ಬಂದು ಸುಮ್ನೆ ಓದೋದು ಸುಮ್ನೆ ವ್ಯರ್ಥ ದಂಡ ಅಷ್ಟೇ. ಗಾಯತ್ರಿ ಒಬ್ಬಳನ್ನ ಬಿಟ್ಟು ಬಾಕಿ ಯಾರು ಕೂಡ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ. ನಿಮ್ಮೆಲ್ಲರ ಹಾಗೆ ಅವಳಿಗೂ ಕೂಡ ಓದ್ಲಿಕ್ಕೆ ಯಾವ ಸೌಕರ್ಯನೂ ಇಲ್ಲ. ಆದ್ರೂ ಕೂಡ ಅವಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ, ಅವಳನ್ನ ನೋಡಿ ಕಲ್ತ್ಕೊಳ್ಳಿ. ಹೀಗೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಎಲ್ಲಾ ಸ್ಟೂಡೆಂಟ್ ಅನ್ನು ಬೈಯುತ್ತಾ ಗಾಯತ್ರಿನ ಹೊಗಳ್ತಾ ಇದ್ರು. ಆಗ ಕ್ಲಾಸ್ ರೂಮ್ ಅಲ್ಲಿರುವ ವೀಣಲಿಗೆ ಗಾಯತ್ರಿ ಮೇಲೆ ಇನ್ನಷ್ಟು ಕೋಪ ಅಧಿಕವಾಯಿತು. ಟೀಚರ್ ಹೋದ ನಂತರ ವೀಣಾ ಗಾಯತ್ರಿಯ ಬಳಿ ಬಂದು, ಏನೇ ನೀನೇ ಕ್ಲಾಸ್ ರೂಮ್ ಅಲ್ಲಿ ಸರಸ್ವತಿ ಅನ್ಕೊಂಡಿದ್ದೀಯಾ? ಎಲ್ಲ ಎಕ್ಸಾಮ್ ಅಲ್ಲೂ ನೀನೇ ಎಲ್ರಕ್ಕಿಂತ ಮಾರ್ಕ್ಸ್ ಅಧಿಕ ತಗೊಳ್ತಿದ್ಯಾ? ನಿನ್ನ ಹೇಳಿ ಏನ್ ಪ್ರಯೋಜನ ಇಲ್ಲ ಕಣೆ. ನಿನ್ನ ಕೈಯಲ್ಲಿ ಬುಕ್ಸ್ ಇದ್ರೆ ತಾನೇ ನೀನು ಓದ್ತೀಯಾ? ಹಾಗೆ ಹೇಳಿ ವೀಣಾ ಅವಳ ಕೈಯಲ್ಲಿರುವ ಪುಸ್ತಕವನ್ನು ತೆಗೆದು ಹರಿದಾಕಲು ನೋಡಿದಾಗ ಗಾಯತ್ರಿ, ವೀಣಾ ಪ್ಲೀಸ್ ವೀಣಾ, ನನ್ನ ಬುಕ್ಸ್ನ ಏನ್ ಮಾಡ್ಬೇಡ, ಕೈ ಮುಗ್ದು ಕೇಳ್ಕೊತೀನಿ. ಹೀಗೆ ಗಾಯತ್ರಿ ಎಷ್ಟು ಬೇಡಿಕೊಂಡಳು, ವೀಣಾ ಬಿಡ್ಲೇ ಇಲ್ಲ. ಆಗ ವೀಣಾ ಬೇಜಾರ್ ಮಾಡುತ್ತಾ, ವೀಣಾ ಪ್ಲೀಸ್, ನೀನ್ ಏನ್ ಹೇಳಿದ್ರು ಅದನ್ನ ನಾನ್ ಮಾಡ್ತೀನಿ, ಆದ್ರೆ ನನ್ ಬುಕ್ಸ್ನ ಮಾತ್ರ ಏನು ಮಾಡ್ಬೇಡ. ಹಾಗೆ ಬೇಡಿಕೊಂಡಾಗ ಆವಾಗ ವೀಣಾ, ಏನು ನಾನು ಏನ್ ಹೇಳಿದ್ರು ನೀನ್ ಮಾಡ್ತೀಯಾ? ಹೌದು. ಹಾಗಾದ್ರೆ ಇವತ್ತಿಂದ ನೀನ್ ನನ್ಗೆ ಕೆಲ್ಸದಾಳಾಗೆ ಕೆಲ್ಸ ಮಾಡ್ಬೇಕು. ನಾನ್ ಎಲ್ಲೋದ್ರು ನನ್ ಜೊತೆನೆ ಬಂದು ನನ್ ಬ್ಯಾಗ್ನ ಇಟ್ಕೋಬೇಕು, ನನ್ ಸ್ಲಿಪ್ಪರ್ನೂ ಇಟ್ಕೋಬೇಕು. ಹೀಗೆ ಗಾಯತ್ರಿ ಏನ್ ಮಾಡ್ಬೇಕು ಅದನ್ನೆಲ್ಲ ಹೇಳಿದ್ಲು. ಅದನ್ನೆಲ್ಲ ಕೇಳಿಕೊಂಡ ಗಾಯತ್ರಿ, ಸರಿ ವೀಣಾ, ನೀನ್ ಹೇಳಿದ ಎಲ್ಲ ಕೆಲ್ಸವನ್ನು ಮಾಡ್ತೀನಿ ಹಾಗೆ ಅಂತ ಮಾತ್ ಕೊಟ್ಲು. ಹೀಗೆ ಬೆಳಿಗ್ಗೆನೆ ಗಾಯತ್ರಿ ವೀಣಳ ಮನೆಗೆ ಹೋದಾಗ ವೀಣಾ ಅವಳ ಮನೆಯಿಂದ ಸೀರೆ ಉಟ್ಕೊಂಡು ಹೊರಗಡೆ ಬಂದ್ಲು. ಅದನ್ನು ನೋಡಿದ ಗಾಯತ್ರಿ, ಏನ್ ವೀಣಾ ಸೀರೆ ಉಟ್ಕೊಂಡಿದ್ಯಾ, ಕಾಲೇಜಿಗೆ ಬರಲ್ವಾ? ಹಾಗೆ ಹೇಳಿದಾಗ ವೀಣಾ ನಗುತ್ತಾ, ಇವತ್ತು ನಾನು ಕಾಲೇಜಿಗೆ ಹೋಗೋದಿಲ್ಲ. ನೀನು ನನ್ನ ಕೆಲ್ಸದಾಳು, ನಿನಗೆ ಯಾಕೆ ನಾನು ಇಷ್ಟೊಂದು ಡೀಟೇಲ್ಸ್ ಹೇಳ್ಬೇಕು? ಏನ್ ಮಾತಾಡ್ದೆ, ನನ್ ಜೊತೆ ಬಾ. ಹೀಗೆ ವೀಣಾ ಗಾಯತ್ರಿ ಕೈಯಲ್ಲಿ ಸ್ವಲ್ಪ ವಸ್ತುಗಳನ್ನು ಕೊಟ್ಟು ವೀಣಾ ಕಾರ್ ಹತ್ತಿ ಕೂತ್ಕೊಂಡ್ಲು. ಗಾಯತ್ರಿ ಕೂಡ ಆ ವಸ್ತುಗಳನ್ನ ಇಟ್ಕೊಂಡು ಕಾರಲ್ಲಿ ಹತ್ತಿ ಕೂರೋಣ ಅಂತ ನೋಡಿದಾಗ ವೀಣಾ, ಗಾಯತ್ರಿ ಏನ್ ಮಾಡ್ತಾ ಇದ್ದೀಯಾ? ಎಷ್ಟು ಧೈರ್ಯ ನಿನ್ಗೆ? ನನ್ ಕಾರಲ್ಲ ಹತ್ಬೇಕು ಅನ್ಕೊಂಡಿದ್ದೀಯಾ? ಅದೇನ್ ವೀಣಾ, ನೀನೇ ತಾನೇ ಹೇಳಿದ್ದು ನೀನ್ ಎಲ್ಲೋದ್ರೂ ನಾನು ಅಲ್ಲಿಗೆ ಬರ್ಬೇಕು ಅಂತ. ಗಾಯತ್ರಿ, ನನ್ನ ಮೊದ್ಲು ಹೆಸರಿಟ್ಟು ಕರೆಯೋದನ್ನ ನಿಲ್ಸು. ಯಾಕೆ ಅಂದ್ರೆ ಕೆಲ್ಸದಾಳುಗಳು ಯಾವಾಗ್ಲೂ ಅವರ ಓನರನ್ನು ಹೆಸರಿಟ್ಟು ಕರೆಯೋದಿಲ್ಲ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನಾನ್ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ನೀನಲ್ಲಿ ನಡ್ಕೊಂಡು ಮೊದ್ಲು ಬಂದ್ ನಿಂತಿರ್ಬೇಕು. ಹಾಗೆ ಹೇಳಿ ವೀಣಾ ಕಾರಲ್ಲಿ ಹೋದ್ಲು. ವೀಣಲಿಗೆ ಅಲ್ಲಿಂದ ಹೇಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಗೊತ್ತೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವಳ ಕೈಯಲ್ಲಿ ಹಣ ಕೂಡ ಇಲ್ಲ. ಅವಳಿಗೆ ಗೊತ್ತಿರುವ ದಾರಿಯಲ್ಲಿ ಓಡಿದ್ಲು. ಹೀಗೆ ಓಡಿ ಓಡಿ ವೀಣಲಿಗಿಂತ ಮುಂಚಿತವಾಗಿ ದೇವಸ್ಥಾನದ ಹತ್ರ ಬಂದು ನಿಂತಿದ್ಲು. ಅವಳನ್ನು ನೋಡಿದ ವೀಣಾ, ಹಬ್ಬ, ಇವಳು ಹೇಗೆ ನನ್ಕಿಂತ ಇಷ್ಟು ಬೇಗ ಬಂದ್ಬಿಟ್ಲು? ಇವಳು ಲೇಟಾಗಿ ಬಂದಿದ್ರೆ ಇವಳನ್ನ ಬಯ್ಯೋಣ ಅಂತ ಪ್ಲಾನ್ ಇಟ್ಟಿದ್ದೆ. ಹೀಗೆ ವೀಣಾ ಗಾಯತ್ರಿಯ ಬಳಿ ಬಂದು ಸ್ಲಿಪ್ಪರ್ ಅನ್ನು ಬಿಚ್ಚಿ ಗಾಯತ್ರಿಯ ಕೈಯಲ್ಲಿ ಕೊಟ್ಟು, ನಾನು ದೇವಸ್ಥಾನಕ್ಕೆ ಹೋಗಿ ಬರುವ ತನಕ ನನ್ನ ಸ್ಲಿಪ್ಪರ್ ಅನ್ನು ಭದ್ರವಾಗಿ ನೋಡ್ಕೋಬೇಕು. ಹಾಗೆ ಹೇಳಿ ವೀಣಾ ದೇವಸ್ಥಾನದೊಳಗೆ ಹೋದ್ಲು. ಗಾಯತ್ರಿ ವೀಣಾ ಬರುವ ತನಕ ಅವಳ ಸ್ಲಿಪ್ಪರ್ ಅನ್ನು ಕೈಯಲ್ಲೇ ಇಟ್ಕೊಂಡು ನಿಂತಿದ್ಲು. ಹೀಗೆ ಪ್ರತಿದಿನ ವೀಣಾ ಗಾಯತ್ರಿಗೆ ಹಿಂಸೆ ಕೊಡ್ತಾನೇ ಇದ್ಲು. ಹೀಗಿರುವಾಗ ಕೆಲವು ದಿನಗಳಲ್ಲಿ ದೀಪಾವಳಿ ಹಬ್ಬ ಬಂತು. ವೀಣಾ ಅವಳ ಗೆಳತಿಯರನ್ನು ಕರ್ಕೊಂಡು ಟೌನಿಗೆ ಪಟಾಕಿಯನ್ನು ತೆಗೆದುಕೊಳ್ಳಲು ಹೋದ್ಲು. ಅಲ್ಲಿ ಗಾಯತ್ರಿ ಅವಳ ತಂದೆ ಜೊತೆ ಸೇರಿ ಪಟಾಕಿ ಅಂಗಡಿನ ಹಾಕಿ ಪಟಾಕಿ ವ್ಯಾಪಾರ ಮಾಡ್ತಾ ಇದ್ರು. ಅಲ್ಲಿ ನೋಡ್ರೆ ಗಾಯತ್ರಿ ರಸ್ತೆಯಲ್ಲಿ ನಿಂತ್ಕೊಂಡು ಪಟಾಕಿ ವ್ಯಾಪಾರ ಮಾಡ್ತಿದ್ದಾಳೆ. ಬನ್ನಿ ಸ್ವಲ್ಪ ತಮಾಷೆ ಮಾಡೋಣ. ಹೀಗೆ ಅವಳ ಗೆಳತಿಯರನ್ನು ಕರ್ಕೊಂಡು ಗಾಯತ್ರಿಯ ಬಳಿ ಬಂದ್ಲು. ಗಾಯತ್ರಿ ವೀಣನ ನೋಡಿದ ತಕ್ಷಣ, ಹಾ ಮೇಡಮ್ ಹೇಳಿ ಏನ್ ಬೇಕು ಹಾಗೆ ಅಂತ ಕೇಳಿದ್ಲು. ಈ ರೆಸ್ಪೆಕ್ಟೇ ಬೇಕು. ಆಗ ಗಾಯತ್ರಿ ತಲೆ ಎತ್ತಿ ಮುಂದೆ ನಿಂತಿರುವ ವೀಣಲನ್ನು ನೋಡಿ, ಆಗ ವೀಣಾ, ಏನೇ ಗಾಯತ್ರಿ, ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ಯಾ? ಏನ್ರೇ, ಇವಳನ್ನ ನೋಡಿ ಯಾವಾಗ್ಲೂ ಟೀಚರ್ ಇವಳನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ಇವಾಗ ಇವಳು ರೋಡಲ್ಲಿ ನಿಂತ್ಕೊಂಡು ಪಟಾಕಿನ ವ್ಯಾಪಾರ ಮಾಡ್ತಾ ಇದ್ದಾಳೆ. ನಾವು ಕೂಡ ಇವಳ ಜೊತೆ ಸೇರಿ ಪಟಾಕಿ ಮಾರಕ್ಕೆ ಕಲ್ತ್ಕೊಳ್ಳೋದಾ? ಹೀಗೆ ವೀಣಾ ದಿಮಾಕಿನಿಂದ ಮಾತಾಡ್ತಾ ಇದ್ದಾಗ ಅವಳ ಸುತ್ತಲೂ ಇರುವ ಗೆಳತಿಯರೆಲ್ಲ ಜೋರಾಗಿ ನಗ್ತಾ ಇದ್ರು. ಅದನ್ನು ನೋಡಿ ಗಾಯತ್ರಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು. ಅದನ್ನು ನೋಡಿದ ವೀಣಾ ಸಂತೋಷ ಪಡುತ್ತಾ,
ಏನ್ ಗಾಯತ್ರಿ, ಈ ಪಟಾಕಿಯ ರೇಟ್ ಎಷ್ಟು? ಹಾಗೆ ಕೇಳಿದಾಗ ಗಾಯತ್ರಿ 100 ರೂಪಾಯಿ. ಏನು 100 ರೂಪಾಯಿನಾ? ಎಷ್ಟು ಹಣಕ್ಕೂ ಪಟಾಕಿನ ಮಾರಾಟ ಮಾಡಿದ್ರು ನೀನು ನಮ್ಮ ರೀತಿ ಆಗಲ್ವಲ್ಲ, 5,000ಕ್ಕೆ ಪಟಾಕಿ ಕೊಡು ಹಾಗೆ ಅಂತ ಕೇಳಿದ್ಲು. 5,000ಕ್ಕೆ ಪಟಾಕಿನಾ? ಹೀಗೆ ಗಾಯತ್ರಿ ಆಶ್ಚರ್ಯದಿಂದ ಕೇಳಿದ್ಲು. ಆಗ ವೀಣಾ ಅವಳನ್ನು ನೋಡಿ, ಓಹೋ, 5,000 ರೂಪಾಯಿ ಸಂಪಾದನೆ ಮಾಡೋದು ನಿಮ್ಗೆ 5 ದಿನ ಆಗುತ್ತೆ ಅಲ್ವಾ? ನಾನ್ ಕೂಡ ಮರ್ತ್ಬಿಟ್ಟೆ. ಸರಿ ಸರಿ, ಏನ್ ಮಾಡೋದು, ನಿಮ್ಮಂತವರ ಜೀವನ ಹೀಗೆ ತಾನೇ. ಇದ್ನ ಮಾರೋದ್ರಿಂದ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಹೊರತು ಬೇರೆ ದಾರಿಯಿಂದ ಬೆಳಕೇ ಬರೋದಿಲ್ಲ ಹಾಗೆ ಹೇಳಿ ನಗ್ತಾ ಇದ್ಲು. ಗಾಯತ್ರಿಯ ಮಾತುಗಳನ್ನು ಕೇಳಿ ಬೇಜಾರಾದ್ರೂ ವೀಣಳಿಗೆ ಪಟಾಕಿಯನ್ನು ಕೊಟ್ಲು. ಹೀಗೆ ವೀಣಾ ಗಾಯತ್ರಿಯ ಅಂಗಡಿ ಮುಂದೆನೆ ಪಟಾಕಿಯನ್ನು ಸಿಡಿಸ್ತಾ ಇದ್ಲು. ಹೀಗೆ 10 ನಿಮಿಷದಲ್ಲೇ ಪಟಾಕಿನ ಖಾಲಿ ಮಾಡಿದ್ಲು. ವೀಣಾ ಗಾಯತ್ರಿಯ ಬಳಿ ಬಂದು, ನೋಡ್ದಾ, ನೀನು 5 ದಿನದಲ್ಲಿ ಸಂಪಾದನೆ ಮಾಡುವ ಹಣವನ್ನು ನಾನು 5 ನಿಮಿಷದಲ್ಲಿ ಖರ್ಚು ಮಾಡಿದ್ದೀನಿ. ಹೀಗೆ ಗಾಯತ್ರಿನ ಕೇವಲವಾಗಿ ಮಾತಾಡಿದ್ಲು. ಆದ್ರೆ ಗಾಯತ್ರಿ ಮಾತ್ರ ವೀಣನ ಒಂದು ಮಾತು ಕೂಡ ಹೇಳಲಿಲ್ಲ. ಆ ದಿನ ಗಾಯತ್ರಿ ಮನೆಯಲ್ಲಿ ಕರೆಂಟ್ ಕೂಡ ಇಲ್ಲದೆ ದೀಪದ ಬೆಳಕಲ್ಲಿ ಕೂತ್ಕೊಂಡಿದ್ಲು. ಅವಳ ಎದುರಲ್ಲೇ ಇರುವ ದೊಡ್ಡ ಅಪಾರ್ಟ್ಮೆಂಟಲ್ಲಿ ವೀಣಾ ಅವಳ ಮನೆಗೆ ತುಂಬಾ ಲೈಟ್ಗಳಿಂದ ಅಲಂಕಾರ ಮಾಡಿ ನಿಂತು ನೋಡ್ತಿದ್ಲು. ತನ್ನ ಮನೆಯಿಂದ ನೋಡಿದ್ರೆ ಗಾಯತ್ರಿಯ ಸಣ್ಣ ಮನೆ ಕಾಣ್ತಾ ಇತ್ತು. ಹೀಗೆ ವೀಣಾ ಬೇಕು ಬೇಕು ಅಂತ ಗಾಯತ್ರಿಯನ್ನು ಮಾತನಾಡಿಸಲು ಅವಳ ಮನೆಗೆ ಬಂದ್ಲು. ಏನೇ ಗಾಯತ್ರಿ, ಏನ್ ಮಾಡ್ತಾ ಇದೀಯಾ? ನಿನ್ ಮನೇಲಿ ಕರೆಂಟ್ ಕೂಡ ಇಲ್ವಾ? ಅದು ಅಲ್ಲಿ ನನ್ ಮನೆನ ನೋಡಿದ್ಯಾ? ದೀಪಾವಳಿಗೆ ಹೇಗೆ ಕಲರ್ಸ್ ಲೈಟ್ ಎಲ್ಲ ಹಾಕಿ ಅಲಂಕಾರ ಮಾಡಿದೀನಿ ಅಂತ. ಅದು ಮನೆ ಅಂದ್ರೆ ನಾನು ಪ್ರತಿ ದೀಪಾವಳಿಗೆ ನಿಮ್ಮಂತವರಿಗೆ ಒಂದು ಸ್ವೀಟ್ ಬಾಕ್ಸ್ ಕೊಡ್ತೀನಿ, ನನಗೆ ಪುಣ್ಯ ಬರ್ಲಿ ಅಂತ. ಸರಿ ತಗೋ ಸ್ವೀಟ್ನ. ಹೀಗೆ ವೀಣಾ ಚೀಪಾಗಿರುವ ಒಂದು ಸ್ವೀಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದು ಗಾಯತ್ರಿಗೆ ಕೊಟ್ಟೋದ್ಲು. ಹೀಗೆ ಪ್ರತಿದಿನ ಅವಳನ್ನು ದುಃಖಪಡಿಸ್ತಾ ಇದ್ಲು. ಮರುದಿನ ಅವರ ಕಾಲೇಜಲ್ಲಿ, ನೋಡಿ ಮಕ್ಳೇ, ನಿನ್ನೆ ಹೇಗೆ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ರಿ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ ನಾವು ನಿಮ್ಮೆಲ್ಲರಿಗೂ ಸ್ವಲ್ಪ ಪಟಾಕಿನ ಕೊಡ್ತೀವಿ, ನೀವು ಸಂತೋಷದಿಂದ ಸಿಡಿಸಿ. ಹೀಗೆ ಎಲ್ಲ ಸ್ಟೂಡೆಂಟ್ ಬಂದು ಕಾಲೇಜಲ್ಲಿ ಕೊಟ್ಟ ಪಟಾಕಿಯನ್ನು ಸಿಡಿಸ್ತಾ ಇದ್ರು. ಅದ್ರಲ್ಲಿ ಗಾಯತ್ರಿ ಕೂಡ ಇದ್ಲು. ಗಾಯತ್ರಿಯ ಬಳಿ ಆವಾಗ ವೀಣಾ ಬಂದು ಹೀಗೆ ಹೇಳಿದ್ಲು, ಏನೇ ಗಾಯತ್ರಿ, ನೀನ್ ಪಟಾಕಿನ ಸಿಡಿಸ್ತಾ ಇದ್ದೀಯಾ? ನೀನ್ ಪಟಾಕಿನ ಮಾರಾಟ ಮಾಡುವವಳು, ನೀನೋಗೆ ಪಟಾಕಿನ ಸಿಡಿಸ್ಬೋದಾ? ಹೀಗೆ ವೀಣಾ ಸುತ್ತಲೂ ಇರುವ ಸ್ಟೂಡೆಂಟ್ ಜೊತೆ, ಹಲೋ ಸ್ಟೂಡೆಂಟ್ಸ್, ನಿಮ್ಮೆಲ್ರಿಗೂ ಗೊತ್ತಾ ಈ ಗಾಯತ್ರಿ ಏನ್ ಮಾಡ್ತಾ ಇದ್ದಾಳೆ ಅಂತ? ಇವಳು ರೋಡಲ್ಲಿ ನಿಂತ್ಕೊಂಡು ಪಟಾಕಿ ವ್ಯಾಪಾರ ಮಾಡ್ತಿದ್ದಾಳೆ. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿರುವ ಪಟಾಕಿ ಎಲ್ಲ ಒಂದೇ ಸಲ ಕತ್ತಿ ಹೋಯಿತು. ಅದ್ರಲ್ಲಿ ವೀಣಾ ಸಿಲುಕಿಕೊಂಡ್ಲು. ಆವಾಗ ವೀಣಾ, ಅಯ್ಯೋ, ನನ್ನ ಯಾರಾದ್ರೂ ಕಾಪಾಡಿ ಕಾಪಾಡಿ, ಹೀಗೆ ಭಯದಿಂದ ಜೋರಾಗಿ ಅಳ್ತಾ ಇದ್ಲು ವೀಣಾ. ಬೆಂಕಿ ಕತ್ತಿಕೊಂಡು ಹುರಿತಾ ಇರೋದನ್ನು ನೋಡಿ ಯಾರು ಕೂಡ ಅವಳ ಹತ್ತಿರನೇ ಹೋಗ್ಲೇ ಇಲ್ಲ. ವೀಣಳಿಗೆ ಅರ್ಥವಾಯಿತು, ಈ ದಿನ ತಾನು ಸಾಯುವುದು ಖಂಡಿತ ಅಂತ. ಅದನ್ನು ನೋಡಿದ ಗಾಯತ್ರಿ, ಸ್ಟೂಡೆಂಟ್ಸ್ ಯಾರಾದ್ರೂ ಹೋಗಿ ಅವಳನ್ನ ಕಾಪಾಡಿ. ಹೀಗೆ ಗಾಯತ್ರಿ ಹೇಳಿದಾಗ ಅಲ್ಲೇ ನಿಂತಿದ್ದ ಒಬ್ಳು ಸ್ಟೂಡೆಂಟ್ಸ್, ಸಾಯೋದು ಅಂತ ವಿಷಯ ಗೊತ್ತಾದ್ರೆ ಯಾರಾದ್ರೂ ಹತ್ರ ಹೋಗ್ತಾರಾ? ನಿನಗೆ ಅಷ್ಟೊಂದು ಇದಾಗಿದ್ರೆ ನೀನೇ ಹೋಗಿ ಕಾಪಾಡು ಹಾಗೆ ಅಂತ ಹೇಳಿದ್ಲು. ಆಗ ಗಾಯತ್ರಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಆ ಬೆಂಕಿ ಒಳಗೆ ಹೋಗಿ ವೀಣನನ್ನು ಇಟ್ಕೊಂಡು, ವೀಣಾ ನೀನ್ ಭಯಪಡ್ಬೇಡ, ನಿನ್ಗೆ ನಾನಿದ್ದೀನಿ. ಹೀಗೆ ಅಲ್ಲೇ ಇದ್ದ ಸ್ವಲ್ಪ ಬ್ಯಾಗ್ಗಳಿಂದ ವೀಣಾಳನ್ನು ಸುತ್ತಿ ಆ ಬೆಂಕಿಯಿಂದ ವೀಣಾನ ಗಾಯತ್ರಿ ಹೊರಗಡೆ ತಂದ್ಲು. ಆದರೆ ಆ ಬೆಂಕಿಯಿಂದ ಗಾಯತ್ರಿಯ ಕೈಕಾಲು ಸ್ವಲ್ಪ ಸುಟ್ಟೋಗಿತ್ತು. ಆದರೆ ಗಾಯತ್ರಿ ಅದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅದನ್ನು ನೋಡಿದ ವೀಣಾ, ಗಾಯತ್ರಿ, ಇವತ್ ನೀನ್ ಮಾತ್ರ ಇಲ್ಲದಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಯಾರು ಕೂಡ ನನ್ನ ಕಾಪಾಡ್ಲಿಕ್ಕೆ ಮುಂದೆ ಬರ್ಲೇ ಇಲ್ಲ. ಆದ್ರೆ ನಾನ್ ನಿನ್ನ ಎಷ್ಟು ಅವಮಾನ ಪಡಿಸಿದೀನಿ. ನಿನ್ನ ಮನುಷ್ಯಾಗಿ ಕೂಡ ನಾನು ನೋಡ್ಲೇ ಇಲ್ಲ. ಹಾಗಿರುವಾಗ ನೀನ್ ನನ್ನ ಬಂದು ಕಾಪಾಡಿದೀಯ, ನನ್ನನ್ನು ಕ್ಷಮಿಸು ಗಾಯತ್ರಿ. ಹೀಗೆ ಹೇಳಿ ಪಶ್ಚಾತ್ತಾಪ ಪಟ್ಲು. ಹೀಗೆ ಅಂದಿನಿಂದ ವೀಣಾ ಗಾಯತ್ರಿ ಒಳ್ಳೆ ಗೆಳತಿಯರಾದ್ರು. ಅದು ಮಾತ್ರ ಅಲ್ಲದೆ ಗಾಯತ್ರಿಯ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣವನ್ನು ವೀಣಾನೇ ಖರ್ಚು ಮಾಡಿದ್ಲು.